ಒಂದು ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ನನ್ನ ತಮ್ಮ ಆಗಿರುವಂತಹ ಸುರೇಶ್ಗೆ ನಿಜವಾಗ್ಲೂ ಯಾವ ಥರದ ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ. 16 ವರ್ಷದಿಂದ ನಾನು ದಿನ ನೋಡ್ತಿದ್ದೆ, ಸ್ಟೇಟಸನ್ನು ನೋಡ್ತಿದ್ದೆ, ಆತ ಏನೇನು ಮಾಡ್ತಿದ್ದಾನೆ ಅನ್ನೋದನ್ನೆಲ್ಲನೂ ಎಲ್ಲರ ಬಾಯಲ್ಲಿ ಕೇಳ್ತಿದ್ದೆ. ನಮ್ಮ ಟೀಚರ್ ಆಗಿ ನನ್ನ ಕೊಲೀಗ್ ಆಗಿರೋದು ಸರಸ್ವತಿ ಮೇಡಮ್ ಅವರು ಒಂದ್ಸರಿ ಬಂದಿದ್ದರು, ಯಾವುದೋ ಒಂದು ಇದು ಪ್ರೋಗ್ರಾಮ್ ಇತ್ತು, ಇಲ್ಲಿ ಇಟ್ಕೊಂಡಿದ್ರು ಅಂತ. ಇಷ್ಟು ಬಂದು ಹೇಳಿದ್ರು, ಮೇಡಮ್ ಈ ಥರ ಇದೆ ಆ ಥರ ಇದೆ ಅಂತೆಲ್ಲ ಹೇಳಿದಾಗ ನಾನು ಬರೀ ನಮ್ಮ ಶಾಲೆ ಅಷ್ಟೇ ಚೆನ್ನಾಗಿದೆ ನಾನು ತುಂಬ ಇಂಪ್ರೂವ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಸೊ ಇಲ್ಲಿ ಬಂದು ನೋಡಿದಾಗ ಸುರೇಶ್ ಎಲ್ಲ ಪ್ರತಿಯೊಂದರಲ್ಲೂ ಸಹಿತನೂ ಸುರೇಶೇ ಕಾಣಿಸ್ತಿದ್ದಾನೆ. ಜೊತೆಗೆ ಅವರ ಒಂದು ಹುಡುಗರು ಯಾರಿದ್ದಾರೆ, ಅವರ ಓಲ್ಡ್ ಸ್ಟೂಡೆಂಟ್ಸ್ ಯಾರಿದ್ದಾರೆ, ಅವರು ಇಷ್ಟೆಲ್ಲ ಹೌದು ಅವ್ರ ಮುಖದಲ್ಲಿ ಸರ್ ಕಾಣಿಸ್ತಾ ಇದ್ದಾರೆ. ಏನು ಇಂಥ ಒಂಥರ ನನಗೆ ಏನು ಅನ್ನಿಸ್ತಿದೆ, ಇವರ ಒಂದು ಸಂಬಂಧ ಅಂದರೆ ಆಗ ಒಂದು ಹನುಮಂತ ಒಂದು ರಾಮ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ನನಗೆ ಅನಿಸ್ತಾ ಇದೆ. ಅಷ್ಟು ಅವರಲ್ಲೂ ಅದೇ ಭಾವನೆ ಇದೆ, ಆ ಹುಡುಗರಲ್ಲೂ ಸಹಿತನೂ ಶ್ರೀರಾಮ ಏನು ಹೇಳಿದ್ರೆ ಹನುಮಂತ ದಾಟಲ್ವಲ್ಲ, ಆ ಥರದ ಒಂದು ಭಾವನೆ ನನಗೆ ಅನ್ನಿಸ್ತಾ ಇದೆ. ಸೊ ಈ ಒಂದು ಶಾಲೆ ಇನ್ನಷ್ಟು ಚೆನ್ನಾಗಿ ಇಂಪ್ರೂವ್ ಆಗಲಿ, ಇನ್ನಷ್ಟು ದೇವರು ಶಕ್ತಿ ಕೊಡಲಿ. ನಮ್ಮ ಸುರೇಶ್ಗೆ ಸಣ್ಣ ವಯಸ್ಸು, ಇನ್ನು ಏನು ಬೇಕಾದರೂ ಸಹಿತನೂ ಮಾಡ್ಬೋದು, ಬೇಕಾದಷ್ಟು ಸರ್ವಿಸ್ ಇದೆ, ಚೆನ್ನಾಗಿ ಇನ್ನೂ ಇಂಪ್ರೂವ್ ಮಾಡಲಿ. ಏನು ಮಾಡಬೇಕು ಅಂತ ನನಗೇನು ಅನ್ನಿಸ್ತಿಲ್ಲ, ಎಲ್ಲ ಮಾಡಿಬಿಟ್ಟಿದ್ದಾನೆ, ಆಲ್ಮೋಸ್ಟ್ ಎಲ್ಲ ಮಾಡಿದ್ದಾನೆ. ಇನ್ನು ಹೊಸದಾಗಿ ಆತನಿಗೆ ಏನಾದರೂ ಇನ್ನು ಮಾಡಬೇಕು ಅಂತ ಅನ್ನಿಸಿದ್ರೆ ಖಂಡಿತವಾಗ್ಲೂ ಸಹಿತನೂ ಸುರೇಶ್ ಮಾಡಲಿ. ಮಕ್ಕಳು ಸ್ಕೂಲ್ ಮಕ್ಕಳು ಒಂದು ಏನಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಷ್ಟು ಮಾಡಬೇಕಾದ್ರೆ ಎಜುಕೇಷನ್ ಸ್ವಲ್ಪ ಡೌನ್ಫಾಲ್ ಆಗುತ್ತೆ. ಯಾಕೆಂದರೆ ಅವರು ಬೇರೆದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಆದರೆ ಸುರೇಶ್ದು ಒಂದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಬೋತ್ ಎರಡು ಒಂದೇ ದಾರಿಯಲ್ಲಿ ಹೋಗ್ತಾ ಇದೆ. ಒಂದು ಎಜುಕೇಷನ್ನು ಹಂಗೆ ಹೋಗ್ತಿದೆ, ಡೆವಲಪ್ಮೆಂಟು ಸಹಿತನೂ ಅದೇ ಥರ ಹೋಗ್ತಾ ಇದೆ. ಸೊ ಅದು ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದು ಅಂಥದ್ದು ಸುರೇಶ್ ಎರಡೂ ಕಡೆಯಿಂದ ಮಾಡ್ತಾ ಇರೋದ್ರಿಂದ. ಸೊ ಅವರ ಒಂದು ಮಾತು ಹೇಳೋದಕ್ಕಂತೂ ಇಷ್ಟಪಡ್ತೀನಿ, ಸುರೇಶ್ ನೀನು ಇದೆಲ್ಲ ಏನು ಮಾಡ್ತಾ ಇದೀಯಾ, ನಿನ್ನ ಒಂದು ಮಕ್ಕಳು, ಯಾಕೆಂದರೆ ಜನ ಜಾಸ್ತಿ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಒಂದು ಮಗುಗೋಸ್ಕರ ಇಷ್ಟು ಜನರು ಮಕ್ಕಳದ್ದು ಬಾಳನ್ನು ಹಾಳು ಮಾಡ್ತಾ ಇರ್ತಾರೆ. ನಾನು ನೋಡಿದ್ದೀನಿ ಸುಮಾರು ಜನ ಟೀಚರ್ಸು ನನ್ನ ಮಗು ಅಂತ ಆ ಮಗು ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ನೀನು ಹಂಗೆ ಮಾಡ್ತಾ ಇಲ್ಲ, ನಿನ್ನ ಮಗುನ ಪಕ್ಕಕ್ಕಿಟ್ಟು ಈ ಮಕ್ಕಳನ್ನ ನೀನು ಕಾಪಾಡ್ತಾ ಇದೆಯಲ್ಲ, ಇದು ನಿನ್ನ ಮಕ್ಕಳನ್ನ ನಿಜವಾಗ್ಲೂ ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಅದಂತೂ 100%. ಯಾಕೆಂದರೆ ಈ ಮಕ್ಕಳ ಊಟನ ನನ್ನ ಮಕ್ಕಳಿಗೆ ನಾವು ಕೊಡ್ತೀವಿ, ಆ ಮಕ್ಕಳಿಗೋಸ್ಕರ ನಾವು ಈ ಮಕ್ಕಳನ್ನು ನಾವು ಹಾಳು ಮಾಡಬಾರ್ದು. ಸೊ ನಿನ್ನ ಒಂದು ಏನು ನಿನ್ನ ಇದಿದೆಯಲ್ಲ, ನಿನ್ನ ಒಂದು ಡೆಡಿಕೇಶನ್ನು, ನಿನ್ನ ಡಿಸೈರು ಏನಿದೆಯಲ್ಲ, ಇದೆಲ್ಲ ಫುಲ್ಫಿಲ್ ಆಗಲಿ ಅಂತ ಹೇಳಿಬಿಟ್ಟು ನಮ್ಮೆಲ್ಲರ ಕಡೆಯಿಂದ ನಿನಗೆ ನಮ್ಮ ಒಂದು ಆಶೀರ್ವಾದ ಅಂತಲೇ ಅನ್ಕೋ, ಚೆನ್ನಾಗಿ ನಡೀಲಿ ಅಂತ ಹೇಳಿ ನನ್ನ ಮಾತು.